ಹಲೋ ಎವ್ರಿವನ್. ಎನ್ ಸಿ ಆರ್ ಟಿ ಹಿಸ್ಟ್ರಿಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. 8th ಚಾಪ್ಟರ್ 2 ಅನ್ನು ನೋಡೋಣ. ಚಾಪ್ಟರ್ 1 ಆಲ್ರೆಡಿ ನೋಡಿದ್ದೀವಿ. ಹಿಂದಿನ ವಿಡಿಯೋವನ್ನು ನೀವು ನೋಡಿರಬಹುದು ಅಂತ ಅಂದ್ಕೊಳ್ತೇನೆ. ಈ ಚಾಪ್ಟರ್ ನೀವು ಒಂದು ವೇಳೆ ಎನ್ ಸಿ ಆರ್ ಟಿ ಬುಕ್ ಇದ್ದರೆ ಅವರು ತುಂಬ ದೊಡ್ಡದಿದೆ ಈ ಚಾಪ್ಟರು, ಹಾಗಂತ ನಾವಿಲ್ಲಿ ಡೀಟೇಲ್ ಆಗಿ ನೋಡ್ತಾ ಇರೋದಿಲ್ಲ. ಈ ಚಾಪ್ಟರು ಮತ್ತು ಮಾಡರ್ನ್ ಹಿಸ್ಟ್ರಿ ಅಲ್ಲಿ ಸ್ಪೆಕ್ಟ್ರಮ್ ಬುಕ್ ಬರುತ್ತೆ, ಮತ್ತು ಎನ್ ಸಿ ಆರ್ ಟಿ 11th 12th ಬರುತ್ತೆ. ಅದಾದಮೇಲೆ ಶೇಖರ್ ಬಂದೋಪಾಧ್ಯಾಯ ಅವರ ಪ್ಲಾಸಿ ಟು ಪಾರ್ಟಿಷನ್ ಈ ಬುಕ್ ಸಹ ಬಹಳ ಇಂಪಾರ್ಟೆಂಟು ಜಿ ಎಸ್ ಮೀನ್ಸ್ ಆನ್ಸರ್ ರೈಟಿಂಗ್ಗೆ. ಇದನ್ನೆಲ್ಲ ಯಾವುದು ನೀವು ಪರ್ಚೇಸ್ ಮಾಡಬೇಡಿ, ಅದನ್ನು ಮುಂದೆ ನಾವು ಜಿ ಎಸ್ ಒನ್ಗೆ ಸ್ಪೆಸಿಫಿಕ್ ಆಗಿ ಡಿಸ್ಕಸ್ ಮಾಡಬೇಕಾದ್ರೆ ನಾನು ಅದರಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಕವರ್ ಮಾಡ್ತಾ ಹೋಗ್ತೇನೆ. ಚಾಪ್ಟರ್ನಲ್ಲಿ ಬರುವಂಥ ಎಲ್ಲ ಟಾಪಿಕನ್ನು ಈಗ ಡಿಸ್ಕಸ್ ಮಾಡ್ತಾ ಇಲ್ಲ, ಓವರ್ ಆಲ್ ಥೀಮನ್ನು ನಿಮಗೆ ಹೇಳ್ತಾ ಇದ್ದೇನೆ. ಏನಾಗುತ್ತೆ ಈ ಚಾಪ್ಟರ್ನಲ್ಲಿ ಮಾತ್ರ ಹೇಳ್ತಾ ಇದ್ದೇನೆ. ಇಲ್ಲಿ ಬರುವಂತಹ ಸೈಡಲ್ಲಿ ಬರುವಂತಹ ಬಾಕ್ಸ್ಗಳು ಪರ್ಮನ್ ಅಂತಂದರೆ ರಾಯಲ್ ಎಡಿಕ್ಟ್, ರಾಯಲ್ ಆರ್ಡರ್, ಈ ಥರ ಸೈಡಲ್ಲಿ ಬಂದಿರುವಂತಹ ಬಾಕ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಓದಬೇಕಾದ್ರೆ. ಆದಮೇಲೆ ಕೆಳಗಡೆ ಮತ್ತು ಬೇರೆ ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ದರೆ ತಿಳಿಸ್ತೇನೆ ನಿಮಗೆ. ಫಿಲ್ಮ್ಸ್ ನೋಟ್ಸ್ ಸಪ್ರೇಟಾಗಿ ಮಾಡ್ತೇನಲ್ಲ ಇದ್ರ ಮೇಲೆ, ಅಲ್ಲೂ ಸಹ ಕೆಲವನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತೇನೆ. ಹಾಗಾಗಿ ಇಲ್ಲಿ ಡೀಟೇಲ್ ಆಗಿದೆ ತುಂಬ, ಹೇಗೆ ಇದು ಆಗ್ತಾ ಇದೆ ಅಂತ. ಇಷ್ಟು ಡೀಟೇಲ್ ಆಗಿ ನಾವು ಈಗ ನೋಡೋದಿಲ್ಲ, ಎಲ್ಲ ವಿಷಯಗಳನ್ನು ಮುಂದೆ ಮತ್ತೊಮ್ಮೆ ಬರ್ತೇವೆ. ಇದಕ್ಕೆ ಪ್ರತಿ ವಿಷಯವನ್ನು ಯಾವುದು ಇಂಪಾರ್ಟೆಂಟು ಅಂತ ತಿಳ್ಕೊಂಡು ಇದ್ರ ಮೇಲೆ ತುಂಬ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಸಿ ಆರ್ ಟಿ ಲೆವೆಲಿಗೆ 8th ಲೆವೆಲಿಗೆ ಥೀಮ್ ಇಂಪಾರ್ಟೆಂಟ್, ಫಸ್ಟು ಅರ್ಥ ಮಾಡ್ಕೋಬೇಕು. ಈಗ ನಿಮಗೆ ಓವರ್ ಆಲ್ ಆಗಿ ಒಂದು ಐಡಿಯಾ ಬರ್ತಾ ಇದೆ, ಏನ್ಷಿಯಂಟಿಂದ ಮೀಡಿಯಲ್ ಕಡೆ ಹೇಗೆ ಶಿಫ್ಟ್ ಆಯಿತು, ಈಗ ಮಾಡರ್ನ್ ಕಡೆ ಹೇಗೆ ಶಿಫ್ಟ್ ಆಗ್ತಾ ಇದ್ದೇವೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸುಮಾರು 1600ನೇ ಇಸ್ವಿ, 1600ನೇ ಕಾಲ, ಇನ್ನೂ ಸಹ ಬ್ರಿಟಿಷರ ಆಳ್ವಿಕೆ ಸ್ಟಾರ್ಟ್ ಆಗಿರಲಿಲ್ಲ. ಇಂಡಿಯಾ ವಾಸ್ ನಾಟ್ ಯೆಟ್ ರೂಲ್ಡ್ ಬೈ ದಿ ಬ್ರಿಟಿಷ್. ಇನ್ಸ್ಟೆಡ್ ಟ್ರೇಡಿಂಗ್ ಕಂಪ್ನಿ ಫ್ರಮ್ ಇಂಗ್ಲೆಂಡ್ ಒಂದು ಕಂಪ್ನಿ ಬರುತ್ತೆ ಭಾರತಕ್ಕೆ ಟ್ರೇಡ್ ಮಾಡಲಿಕ್ಕೆ. ಹೆಸರೇನೋದ್ರದ್ದು ಈಸ್ಟ್ ಇಂಡಿಯಾ ಕಂಪನಿ. ಭಾರತದ ಕಡಲ ತೀರಕ್ಕೆ ಬಂದು ತಲುಪುತ್ತೆ. ಇಂಟೆನ್ಷನ್ ಸಿಂಪಲ್ ಅವರದ್ದು. ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದರು? ಬೈ ಇಂಡಿಯನ್ ಗೂಡ್ಸ್ ಲೈಕ್ ಸ್ಪೈಸಸ್, ಕಾಟನ್, ಸಿಲ್ಕ್ ಆ್ಯಂಡ್ ಸೆಲ್ ದೆಮ್ ಇನ್ ಯುರೋಪ್. ಭಾರತದಲ್ಲಿ ವಸ್ತುಗಳನ್ನು ಪರ್ಚೇಸ್ ಮಾಡೋದು, ಆಮೇಲೆ ಬೈ ಮಾಡಿ ಅಲ್ಲಿ ಯುರೋಪ್ನಲ್ಲಿ ಸೆಲ್ ಮಾಡೋದು, ಅಷ್ಟೇ ಅವರ ಕಂಪನಿ ಕೆಲಸ ಅಷ್ಟೇ. ಆದರೆ ಮುಂದೆ ಈ ಒಂದು ಘಟನೆ ಯಾವ ಥರ ತಿರುವು ತೆಗೆದುಕೊಳ್ಳುತ್ತೆ, ಬಹಳ ಇಂಟ್ರೆಸ್ಟಿಂಗ್, ಇಂಪಾರ್ಟೆಂಟ್. ನಾವು ಅದನ್ನು ತಿಳ್ಕೊಳ್ಳೇಬೇಕು ಕರೆಕ್ಟಾಗಿ. ಈ ಟ್ರೇಡ್ ಅನ್ನೋದು ಮುಂದೆ ಯಾವ ಥರ ಪಾಲಿಟಿಕ್ಸು ಆಮೇಲೆ ಪವರ್ ಯಾವ್ದು ಕಡೆ ಟರ್ನ್ ಆಗ್ತಾ ಹೋಗುತ್ತೆ ಅಂತ ನಾವು ನೋಡ್ತೇವೆ. ಟ್ರೇಡರ್ಸ್ ಅಂತ ಬಂದವರು ಹೇಗೆ ರೂಲರ್ ಆದರು ಇಲ್ಲಿ ಮುಖ್ಯವಾದಂಥ. ಸೊ ಟ್ರೇಡಿಂಗ್ ಕಂಪನಿ ಬರುತ್ತೆ 1600ನೇ ಇಸ್ವಿಯ ಒಂದು ಸಂದರ್ಭದಲ್ಲಿ. ಯಾಕಂತಂದರೆ ಅಲ್ಲಿನ ಇಂಗ್ಲೀಷ್ ಗೌರ್ಮೆಂಟು ಪರ್ಮಿಷನ್ ಕೊಡುತ್ತೆ. ಕೆಲವು ಮರ್ಚೆಂಟ್ಸ್ಗಳು ನೀವು ಹೋಗಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಫಾರ್ಮ್ ಮಾಡಿ ಅಂತ ಇಂಗ್ಲೀಷ್ ಗೌರ್ಮೆಂಟ್ ಗೇವ್ ಪರ್ಮಿಷನ್ ಟು ಗ್ರೂಪ್ ಆಫ್ ಮರ್ಚೆಂಟ್ಸ್ ಫಾರ್ಮ್ ಈಸ್ಟ್ ಇಂಡಿಯಾ ಕಂಪನಿ. ಆ ಟೈಮ್ನಲ್ಲಿ ಭಾರತ ಹೇಗಿತ್ತು? ರಿಚ್ ಇನ್ ಟೆಕ್ಸ್ಟೈಲ್, ಸ್ಪೈಸಸ್, ಹ್ಯಾಂಡಿಕ್ರಾಫ್ಟ್, ತುಂಬ ಸಂಪನ್ಮೂಲಗಳನ್ನು ಹೊಂದಿರುವಂಥ ದೇಶ ಆಗಿತ್ತು. ಯುರೋಪಿಯನ್ ಕಂಟ್ರೀಸ್ಗಳಿಗೆ ಏನು ಆಸೆ ಇತ್ತು ಅಂತಂದರೆ ಅವರಿಗೆ ಡೈರೆಕ್ಟ್ ಟ್ರೇಡ್ ಮಾಡಬೇಕು. ಮಿಡಲ್ ಮೆನ್ಗಳಿಂದ ಟ್ರೇಡ್ ಮಾಡಿದರೆ ಲಾಸ್ ಆಗುತ್ತೆ, ಡೈರೆಕ್ಟ್ ಆಗಿ ವ್ಯಾಪಾರ ನಡೆಸೋಣ, ನೇರ ವ್ಯಾಪಾರ ನಡೆಸೋಣ ಅಂತ ಅವರ ಆಸೆ. ಬರ್ತಾರೆ, ಒಂದು ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡ್ತಾರೆ ಯುರೋಪಿಯನ್ ಕಂಪನಿ, ಅದರಲ್ಲೂ ಈಸ್ಟ್ ಇಂಡಿಯಾ ಕಂಪನಿ, ಬೇರೆ ಬೇರೆ ಕಂಪನಿಗಳು ಬರುತ್ತೆ. ಸೂರತ್ತಲ್ಲಿ, ಮದ್ರಾಸು, ಬಾಂಬೆ, ಕಲ್ಕತ್ತಾ. ನೆನ್ಪು ಮಾಡ್ಕೊಳ್ಳಿ, ಸೂರತ್ ಎಲ್ಲಿ ಬರುತ್ತೆ, ಬಾಂಬೆ ಎಲ್ಲಿ ಬರುತ್ತೆ, ಮದ್ರಾಸ್ ಎಲ್ಲಿ ಬರುತ್ತೆ, ಕಲ್ಕತ್ತಾ ಎಲ್ಲಿ ಬರುತ್ತೆ, ಯಾವ್ಯಾವ ಭಾಗದಲ್ಲಿ ಇದೆ ಇದು, ಅಥವಾ ಕೋಸ್ಟಲ್ ಸೈಡಲ್ಲಿದೆ, ಅಲ್ಲೆಲ್ಲ ಅವರು ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡ್ತಾರೆ. ಹಾಗಾಗಿ ಕಂಪನಿ ಕುಡ್ ನಾಟ್ ರೂಲ್ ಇಂಡಿಯಾ ಇನಿಷಿಯಲಿ. ಬಂದ ತಕ್ಷಣ ಏನು ರೂಲಿಂಗ್ ಅಂತ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ದೇ ಹ್ಯಾಡ್ ಟು ಟೇಕ್ ಪರ್ಮಿಷನ್ ಫ್ರಾಮ್ ದಿ ಮುಘಲ್ ರೂಲರ್ಸ್ ಅಲ್ವಾ. ಔರಂಗಜೇಬನ ಬಗ್ಗೆ ಕೇಳಿದ್ದೀವಿ ನಾವು ಹಿಂದಿನ 7th. ಡ್ಯೂರಿಂಗ್ ದ ಟೈಮ್ ಆಫ್ ಔರಂಗಜೇಬ್ ಮೊಘಲ್ ಎಂಪೈರ್ ವಾಸ್ ಸ್ಟಿಲ್ ಪವರ್ಫುಲ್. ಔರಂಗಜೇಬ್ ಇರೋ ತನಕ ಪವರ್ಫುಲ್ ಆಗಿತ್ತು. ಆ್ಯಂಡ್ ದಿ ಕಂಪನಿ ವಾಸ್ ಓನ್ಲಿ ಸ್ಮಾಲ್ ಟ್ರೇಡರ್. ಕಂಪನಿ ಆವಾಗ ಟ್ರೇಡರ್ ಮಾತ್ರ. ಟರ್ನಿಂಗ್ ಪಾಯಿಂಟ್ ಬರೋದಲ್ಲಿ
ಔರಂಗಜೇಬು ಡೆತ್ ಆದಮೇಲೆ, ಆಫ್ಟರ್ ಔರಂಗಜೇಬ್ಸ್ ಡೆತ್ ಇನ್ 1707, ಮುಘಲ್ ಎಂಪೈರ್ ಬಿಗಿನ್ ವೀಕನಿಂಗ್, ನಿಧಾನವಾಗಿ ವೀಕ್ ಆಗ್ತಾ ಬರುತ್ತೆ ಮೊಘಲ್ ಎಂಪೈರು. ಅವಾಗ 3 ಇಂಪಾರ್ಟೆಂಟ್ ಚೇಂಜ್ ಆಗುತ್ತೆ. ಏನು ಚೇಂಜಸ್ ಆಗೋದು? ರೀಜನಲ್ ಕಿಂಗ್ಡಮ್ಗಳು, ಸೇಮ್ ಟಾಪಿಕ್ ನಾವು ಡಿಸ್ಕಸ್ ಮಾಡಿದ್ದಲ್ವಾ, ಬೆಂಗಾಲಲ್ಲಿ, ಅವಧಲ್ಲಿ, ಹೈದರಾಬಾದಲ್ಲಿ, ನೆನ್ಪು ಮಾಡ್ಕೊಳ್ಳಿ. ನಾವು ಒಂದು ಡಯಾಗ್ರಾಮ್ ಬಿಡಿಸಿರೋದು ನೆನಪಿದೆಯಾ ನಿಮಗೆ? ಈ ಥರ ಭಾರತ ಬಿಡಿಸಿ ಒಂದು ಸೆಂಟ್ರಲೈಸೇಷನ್ ಇತ್ತು, ಆಮೇಲೆ ಇದು ಹೋಗಿ ಏನಾಯಿತು, ಚಿಕ್ಕ ಚಿಕ್ಕ ರೀಜನಲ್ ಕಿಂಗ್ಡಮ್ಸ್ಗಳು ಕ್ರಿಯೇಟ್ ಆಯಿತು. ಇಲ್ಲಿ ಬೆಂಗಾಲಲ್ಲಿ ಒಂದು, ಅವಧಲ್ಲಿ ಒಂದು, ಹೈದರಾಬಾದಲ್ಲಿ ಇನ್ನೊಂದು ಕ್ರಿಯೇಟ್ ಆಗುತ್ತೆ. ಇದರ ಚಿಕ್ಕ ಚಿಕ್ಕ ಕಿಂಗ್ಡಮ್ಗಳಿದ್ರೆ ಇನ್ಸ್ಟೆಬಿಲಿಟಿ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಯಿತು. ಸೆಂಟ್ರಲೈಸೇಷನ್ ಅಥವಾ ರೂಲಿಂಗ್ ಅಂತ ಇರೋದಿಲ್ಲ. ಯುರೋಪಿಯನ್ ಕಂಪನಿಗಳಿಗೆ ಇದೇನೋ ಒಂದು ಆಪರ್ಚುನಿಟಿ, ಒಂದು ಅವಕಾಶ ಸಿಕ್ಕಿದಾಗೆ. ನಾವು ದ ಕಂಪನಿ ಸ್ಲೋಲಿ ಸ್ಟಾರ್ಟೆಡ್ ಇಂಟರ್ಫಿಯರಿಂಗ್ ಇನ್ ಲೋಕಲ್ ಪೊಲಿಟಿಕ್ಸ್. ಲೋಕಲ್ ಪೊಲಿಟಿಕ್ಸಲ್ಲಿ ಇಂಟರ್ಫಿಯರ್ ಆಗಿ ತಮಗೆ ಬೇಕಾದನ್ನು ಮಾಡಲಿಕ್ಕೆ ಕಂಪನಿ ಮುಂದಾಗುತ್ತೆ. ಟ್ರೇಡ್ ಇರೋದು ಈಗೇನಾಗ್ತಾ ಇದೆ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಆಮೇಲೆ ಮಿಲಿಟರಿಯನ್ನು ಕಂಟ್ರೋಲ್ ಮಾಡ್ತಾರೆ, ನಿಧಾನವಾಗಿ ಟೆರಿಟೋರಿಯಲ್ ರೂಲಿಂಗ್, ಅಲ್ಲಿ ತನಕನವ್ರು ಹೋಗ್ತಾರೆ. ಇಲ್ಲಿ ಬರುವಂಥ ಮುಖ್ಯವಾದ 2 ಬ್ಯಾಟಲ್ಗಳು, ಮೊದಲನೇದು ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸಾರ್ ಅಂತ. ಬ್ಯಾಟಲ್ ಆಫ್ ಪ್ಲಾಸಿ ನೋಡಿ, ಮೋಸ್ಟ್ ಫೇಮಸ್ ಇವೆಂಟ್. ಬಂಗಾಲದಲ್ಲಿ ಸಿರಾಜ್ ಉದ್ದೌಲ್ ಅನ್ನುವಂಥ ನವಾಬ ಇರ್ತಾನೆ. ಕಂಪನಿಗೆ ಏನು ಬೇಕು? ಬಂಗಾಲದಲ್ಲೇ ಪವರ್ ಬೇಕು. ಬಂಗಾಲದಲ್ಲಿ ಯಾಕೆ ಅಷ್ಟು ಪವರ್ ಆಸೆ ಪಡ್ತಾ ಇದೆ? ಥಿಂಕ್ ಮಾಡಿ ನೀವೇ, ನಾನು ಮತ್ತೆ ಕ್ವಶನ್ ಕೊಟ್ಟಿದ್ದೇನೆ. ಬಂಗಾಲದಲ್ಲಿ ಯಾಕೆ ಅಷ್ಟೊಂದು ಪವರ್ ಬೇಕಿತ್ತು? ಬಂಗಾಲದ ಒಂದು ಪರಿಸ್ಥಿತಿ ಯಾವ ಥರ ಇತ್ತು? ಆಗಿನ ಕಾಲದ ಸಮೃದ್ಧತೆ ಅಲ್ವಾ? ಬಂಗಾಲವನ್ನು ನೆನಪು ಮಾಡ್ಕೊಳ್ಳಿ, ಬೆಂಗಾಲ್. ಸೊ ಆವಾಗ ಕಂಪನಿಗೆ ಬಂಗಾಲ್ನಲ್ಲಿ ಪವರ್ ಬೇಕಿತ್ತು. ಸಿರಾಜ್ ಉದ್ದೌಲ ನವಾಬ್ ಆಗಿದ್ದ. ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಆದರೆ ಕಂಪನಿ ಒಂದು ಪ್ಲಾನ್ ಏನು ಮಾಡುತ್ತೆ ಅಂತಂದರೆ, ಅಲ್ಲಿನ ನವಾಬನ ಕಮಾಂಡರ್ ಮೀರ್ ಜಾಫರ್ ಜೊತೆ ಸೀಕ್ರೆಟ್ ಆಗಿ ಅಗ್ರಿಮೆಂಟ್ ಮಾಡ್ಕೊಳ್ಳುತ್ತೆ. ಬ್ಯಾಟಲ್ನಲ್ಲಿ ಮೀರ್ ಜಾಫರ್ ಏನು ಮಾಡ್ತಾನೆ, ನವಾಬಿಗೆ ಸಪೋರ್ಟ್ ಮಾಡದೆ ಕಂಪನಿಗೆ ಸಪೋರ್ಟ್ ಮಾಡ್ತಾನೆ. ಸೊ ಮೋಸ ಮಾಡಿಬಿಡ್ತಾನೆ ಮೀರ್ ಜಾಫರ್ ನವಾಬ್ನಿಗೆ, ಸಿರಾಜ್ ಉದ್ದೌಲ್ನಿಗೆ. ಹಾಗಾಗಿ ಕಂಪನಿ ಯುದ್ಧವನ್ನು ಗೆಲ್ಲುತ್ತೆ. ಆ ಬ್ಯಾಟಲಿಂದ ಮುಂದೆ ಎಲ್ಲ ಬದಲಾಗ್ತಾ ಹೋಗುತ್ತೆ. ಆಫ್ಟರ್ 1757 ಕಂಪನಿ ವಾಸ್ ನೋ ಲಾಂಗರ್ ಜಸ್ಟ್ ಟ್ರೇಡರ್. ಬರೀ ಟ್ರೇಡರ್ ಆಗಿ ಉಳಿಲಿಲ್ಲ, ಪೊಲಿಟಿಕಲ್ ಪವರ್ ಆಗ್ತಾ ಬಂತು. ಸೊ ವೈ ವಾಸ್ ದ ಬ್ಯಾಟಲ್ ಆಫ್ ಪ್ಲಾಸಿ ಇಂಪಾರ್ಟೆಂಟ್? ಪ್ಲಾಸಿ ಕದನ ಕೇಳಿರ್ಬೋದು ನೀವು. ಬಿಕಾಸ್ ಇಟ್ ಗೇವ್ ದಿ ಕಂಪನಿ ಕಂಟ್ರೋಲ್ ಓವರ್ ಬೆಂಗಾಲ್ಸ್ ವೆಲ್ತ್. ಬೆಂಗಾಲಿನ ಒಂದು ಸಂಪನ್ಮೂಲ ಸಂಪತ್ತಿನ ಕಡೆ ಕಂಪನಿ ಚಾಚ್ತಾ ಇದೆ, ಕಂಟ್ರೋಲನ್ನು ಪಡ್ಕೊಳ್ತಾ ಇದೆ. ಬೆಂಗಾಲ್ ವಾಸ್ ಒನ್ ಆಫ್ ದಿ ರಿಚೆಸ್ಟ್ ರೀಜನ್ ಇನ್ ಇಂಡಿಯಾ. ಭಾರತದಲ್ಲಿ ಅತ್ಯಂತ ಶ್ರೀಮಂತ ಸಂಪದ್ಭರಿತ ಪ್ರದೇಶ ಅದು. ಮನಿ ಫ್ರಾಮ್ ಬೆಂಗಾಲ್ ಹೆಲ್ಪ್ಡ್ ದಿ ಕಂಪನಿ ಎಕ್ಸ್ಪ್ಯಾಂಡ್ ಫರ್ದರ್. ಇಲ್ಲಿಂದ ಮನಿ ಬಂದಿರೋದನ್ನು ಅವರು ಬೇರೆ ಬೇರೆ ಕಡೆ ತಮ್ಮನ್ನು ವಿಸ್ತರಿಸ್ಕೊಳ್ಳಿಕ್ಕೆ ಉಪಯೋಗ ಮಾಡ್ತಾರೆ. ಅದಕ್ಕೆ ಏನಂತ ಕರೀತಾರೆ, ಎಕನಾಮಿಕ್ ಬೇಸ್ ಆಫ್ ಕಲೋನಿಯಲ್ ಎಕ್ಸ್ಪ್ಯಾನ್ಷನ್. ಮನಿ ಇಲ್ಲದೆ ಏನೂ ಆಗೋದಿಲ್ಲ. ಗೊತ್ತಿದ್ದೇ ಅವರೇ ಮೊದಲು ಬೆಂಗಾಲ್ ಮೇಲೆ ಕಣ್ಣಿಟ್ಟಿದ್ರು, ಬೆಂಗಾಲನ್ನು ವಶಪಡಿಸ್ಕೊಂಡ್ರು. ಬೆಂಗಾಲ್ ವಶಪಡಿಸ್ಕೊಂಡು ಆದಮೇಲೆ ಇಕನಾಮಿಕ್ ಬೇಸಿಂದ ತಮ್ಮನ್ನು ವಿಸ್ತರಿಸ್ಕೊಳ್ತಾ ಹೋಗ್ತಾರೆ. ಇನ್ನೂ ಚೆನ್ನಾಗಿ ಪವರ್ ಬರೋದು ಎಲ್ಲಿ ಅಂತಂದರೆ ಬ್ಯಾಟಲ್ ಆಫ್ ಬಕ್ಸಾರ್, ಬಿಹಾರದ ಹತ್ರ ಬರೋದು. 1764 ಆ ಸಂದರ್ಭದಲ್ಲಿ ಬ್ಯಾಟಲ್ ಆಫ್ ಬಕ್ಸಾರ್ ನಡೆಯುತ್ತೆ. ಅವಾಗ ಅಲ್ಲಿ ಮುಘಲ್ ಎಂಪರರು, ಅವಧಿನ ನವಾಬ್ ಆಫ್ ಬೆಂಗಾಲ್, ಫಾರ್ಮರ್ ನವಾಬ್ ಆಫ್ ಬೆಂಗಾಲ್ ಎಲ್ಲರ ಜೊತೆ ಹೋರಾಟ ಮಾಡಿ ಕಂಪನಿ ಗೆಲ್ಲುತ್ತೆ. ಡೀಟೇಲ್ ಆಗಿ ನೋಡೋಣ ಆ ಕಥೆಯನ್ನು ಮುಂದೆ. ದಿಸ್ ವಿಕ್ಟರಿ ಗೇವ್ ದಿ ಕಂಪನಿ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಈ ಯುದ್ಧವನ್ನು ಗೆದ್ದ ಮೇಲೆ ದಿವಾನಿ ರೈಟ್ಸ್ ಅಂತ ಸಿಗುತ್ತೆ ಕಂಪನಿ. ಅದರ ಅರ್ಥ ಏನು? ಅವರು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬಹುದು. ರೈಟ್ ಟು ಕಲೆಕ್ಟ್ ರೆವೆನ್ಯೂ ಟ್ಯಾಕ್ಸಸ್ ಫ್ರಮ್ ಬೆಂಗಾಲ್. ಈಗ ಸಿಚುವೇಶನ್ ನೋಡಿ ಎಲ್ಲಿಗೆ ತಲುಪಿತು ಅಂತಂದರೆ, ನಿಮಗೆ ಈಗ ರೆವೆನ್ಯೂ ಕಲೆಕ್ಟ್ ಮಾಡೋ ಪವರ್ ಇದೆ, ಆರ್ಮಿ ಇದೆ, ಅಡ್ಮಿನಿಸ್ಟ್ರೇಷನ್ ಪವರು, ಅಥವಾ ಪ್ರಾಕ್ಟಿಕಲಿ ನೀವೇ ರೂಲರ್ ಆಗಿರೋ ಥರ. ಕಂಪನಿ ಏನೀಗ, ಕಂಪನಿ ಸ್ಟಾರ್ಟೆಡ್ ಆ್ಯಕ್ಟಿಂಗ್ ಲೈಕ್ ಅ ಗವರ್ಮೆಂಟ್. ಸರ್ಕಾರದ ಥರ ಈಗ ಅದು ಮಾಡ್ತಾ ಇದೆ. ರೆವೆನ್ಯೂ, ಆರ್ಮಿ, ಅಡ್ಮಿನಿಸ್ಟ್ರೇಷನ್ ಎಲ್ಲ ನೋಡ್ಕೊಳ್ತಾ ಇದೆ. ಆಮೇಲೆ ಹೇಗೆ ತನ್ನ ಪವರ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಬಂತು? ಒಂದು ಸಾರಿ ಬೆಂಗಾಳದಿಂದ ಮನಿ ಬಂತಲ್ವಾ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ಅವಾಗ ಬೇರೆ ಬೇರೆ ಮೆಥಡನ್ನು ಯೂಸ್ ಮಾಡ್ತಾರೆ. ವಾರು ಮತ್ತು ಸಬ್ಸಿಡರಿ ಅಲಯನ್ಸ್. ವಾರ್ ಅಂತಂದರೆ ಡೈರೆಕ್ಟಾಗಿ ಯುದ್ಧ. ದೇ ಫಾಟ್ ಮೆನಿ ಇಂಡಿಯನ್ ರೂಲರ್ಸ್, ಡಿಫೀಟೆಡ್ ದೆಮ್. ಅವರನ್ನು ಸೋಲಿಸೋದು. ಇದು ಸಬ್ಸಿಡರಿ ಅಲಯನ್ಸ್ ಅಂತಂದರೆ ಹೇಳಿದ್ರೆ ಇದ್ರ ಬಗ್ಗೆ ಎಲ್ಲಾದರೂ? ಯಾರು ಇದನ್ನು ತಂದವರು?
ಲಾರ್ಡ್ ವೆಲ್ಲೆಸ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅರ್ಥ ಏನು, ಇಂಡಿಯನ್ ರೂಲರ್ಸ್ಗಳು ಏನು ಮಾಡಬೇಕು, ಬ್ರಿಟಿಷ್ ಆರ್ಮಿಯನ್ನು ಅವರ ಸ್ಟೇಟ್ನಲ್ಲಿ ಇಟ್ಕೊಳ್ಬೇಕು. ಆರ್ಮಿಗೆ ಇವರೇ ಪೇ ಮಾಡಬೇಕು. ದೇ ಹ್ಯಾಡ್ ಟು ಪೇ ಫಾರ್ ಇಟ್. ದೇ ಕುಡ್ ನಾಟ್ ಫಾರ್ಮ್ ಅಲಯನ್ಸಸ್ ವಿತ್ ಅದರ್ ಸ್ಟೇಟ್ಸ್. ಬೇರೆ ಸ್ಟೇಟ್ಸ್ಗಳ ಜೊತೆ ಅಲಯನ್ಸ್ ಫಾರ್ಮ್ ಮಾಡ್ಕೋಬಾರ್ದು. ಇದೇ ಥರ ತುಂಬ ಕಿಂಗ್ಡಮ್ಗಳು ಇಂಡಿಪೆಂಡೆನ್ಸನ್ನು ಕಳ್ಕೊಳ್ತಾ ಹೋಗುತ್ತೆ. ಅದಾದಮೇಲೆ ಬೈ ದಿ ಅರ್ಲಿ 1800 ಈಸ್ಟ್ ಇಂಡಿಯಾ ಕಂಪನಿ ಕಂಟ್ರೋಲ್ ಲಾರ್ಜ್ ಪಾರ್ಟ್ಸ್ ಆಫ್ ಇಂಡಿಯಾ. 1800ನೇ ಇಸ್ವಿಗೆ ಬರೋ ತನಕ ಬಹಳ ಮುಖ್ಯವಾದ ಭಾಗಗಳನ್ನು ಈಸ್ಟ್ ಇಂಡಿಯಾ ಕಂಪನಿ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಅಂದರೆ ಏನು ನೋಡಿ, ವರ್ಲ್ಡ್ ಹಿಸ್ಟ್ರಿಯಲ್ಲೇ ಒಂದು ಯುನಿಕ್ ಸಿಚುವೇಶನ್. ಪ್ರೈವೇಟ್ ಕಂಪನಿ ವಾಸ್ ರೂಲಿಂಗ್ ಹ್ಯೂಜ್ ಕಂಟ್ರಿ. ಯಾವುದೋ ಒಂದು ದೇಶದಿಂದ ಬಂದಂತಹ ಟ್ರೇಡಿಂಗ್ ಕಂಪನಿ, ಪ್ರೈವೇಟ್ ಕಂಪನಿ ಇಡೀ ದೇಶವನ್ನು ರೂಲ್ ಮಾಡ್ತಾ ಇದೆಯಲ್ವಾ, ಯಾಕೆ ಹಾಗಾಯಿತು? ದಿಸ್ ಹ್ಯಾಪನ್ ಬಿಕಾಸ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ನಮ್ಮ ಒಳಗಿನ ರಾಜಕೀಯ ವ್ಯವಸ್ಥೆ ಇನ್ಸ್ಟೆಬಿಲಿಟಿ, ಅಸ್ಥಿರವಾಗಿತ್ತು. ಮತ್ತು ಸ್ಟ್ರಾಂಗ್ ಮಿಲಿಟರಿ ಆಫ್ ದಿ ಕಂಪನಿಯ ಮಿಲಿಟರಿ ಪವರು, ಮತ್ತು ಸ್ಮಾರ್ಟ್ ಡಿಪ್ಲೊಮ್ಯಾಸಿ ಆ್ಯಂಡ್ ಅಲಯನ್ಸಸ್. ಅವರ ಒಂದು ಚಾಣಕ್ಯತೆ ಅಥವಾ ಚಾಣಕ್ಯತೆ ತುಂಬ ಸ್ಮಾರ್ಟ್ ಆಗಿತ್ತು. ಡಿಪ್ಲೊಮ್ಯಾಟಿಕ್ ಆಗಿ ಅಲಯನ್ಸ್ಗಳನ್ನು ಮಾಡ್ಕೊಳ್ಳೋದು, ರೆವೆನ್ಯೂ ಕಂಟ್ರೋಲ್ ಮಾಡೋದು, ಎಲ್ಲ ಕಾರಣದಿಂದ ಪ್ರೈವೇಟ್ ಕಂಪನಿ ನಮ್ಮ ಇಡೀ ದೇಶವನ್ನು ಆಲ್ಮೋಸ್ಟ್ ಆಳ್ಲಿಕ್ಕೆ ಮಾಡಲಿಕ್ಕೆ ಶುರು ಮಾಡಿತು. ಇನ್ನು ಟ್ರೇಡ್ ಆ್ಯಂಡ್ ಇಂಪೀರಿಯಲಿಸಮ್ ಅಂತ ಕರೀತಾರೆ. ಅಂದರೆ ಎಕನಾಮಿಕ್ ಇಂಟ್ರೆಸ್ಟ್ ಆಫನ್ ಲೀಡ್ ಟು ಪೊಲಿಟಿಕಲ್ ಡಾಮಿನೇಷನ್. ಫಸ್ಟಿಗೆ ಏನಿತ್ತು, ಕಂಪನಿಗೆ ಪ್ರಾಫಿಟ್ ಬೇಕಿತ್ತು, ಆಮೇಲೆ ಕಂಟ್ರೋಲ್ ಬೇಕು. ಪ್ರಾಫಿಟ್ ರಿಕ್ವೈರ್ಡ್ ಕಂಟ್ರೋಲ್, ಆ್ಯಂಡ್ ಕಂಟ್ರೋಲ್ ಇವೆಂಚುವಲಿ ಬಿಕೇಮ್ ಎಂಪೈರ್. ದಿಸ್ ಪ್ಯಾಟರ್ನ್ ಇಸ್ ಸೀನ್ ಇನ್ ಮೆನಿ ಕಲೋನಿಯಲ್ ಹಿಸ್ಟೋರಿ ವರ್ಲ್ಡ್. ಇದೇ ಪ್ಯಾಟರ್ನ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನೋಡಿ, ಹಿಸ್ಟ್ರಿ ಅಂತಂದರೆ ಪ್ಯಾಟರ್ನ್ ರೆಕಗ್ನಿಷನ್, ಡೇಟ್ ಮೆಮೊರೈಸೇಷನ್ ಅಲ್ಲ. ಅಂತಂದರೆ ಪ್ಯಾಟರ್ನ್ ರೆಕಗ್ನಿಷನ್, ಪ್ಯಾಟರ್ನ್ ರೆಕಗ್ನೈಸ್ ಮಾಡಬೇಕು ನಾವು. ಇದೇ ಪ್ಯಾಟರ್ನ್ ಬೇರೆ ಬೇರೆ ಕಡೆ ಸಹ ನಾವು ನೋಡ್ತಾ ಹೋಗ್ತೇವೆ. ಬೇರೆ ಬೇರೆ ವರ್ಲ್ಡ್ ಹಿಸ್ಟ್ರಿಯಲ್ಲೂ ಬರ್ತಾ ಹೋಗುತ್ತೆ ಇದು. ಅಂದರೆ ಪ್ರಾಫಿಟ್ಟಿಗೆ ಅವರಿಗೇನು ಬೇಕಿತ್ತು, ಕಂಟ್ರೋಲ್ ಬೇಕಿತ್ತು. ಕಂಟ್ರೋಲಿಂದ ಮುಂದೆ ಎಂಪೈರ್ ಆಯಿತು. ಹೇಗಾಯಿತು? ವೈ ಡಿಡ್ ಈಸ್ಟ್ ಇಂಡಿಯಾ ಕಂಪನಿ ಶಿಫ್ಟ್ ಫ್ರಮ್ ಟ್ರೇಡ್ ಟು ಟೆರಿಟೋರಿಯಲ್ ಕಂಟ್ರೋಲ್? ಒಂದು ಕ್ವಶನ್ ಇದೆ ನೋಡಿ. ವೈ ಡಿಡ್ ಈಸ್ಟ್ ಇಂಡಿಯಾ ಕಂಪನಿ ಶಿಫ್ಟ್ ಫ್ರಾಮ್ ಟ್ರೇಡ್ ಟು ಟೆರಿಟೋರಿಯಲ್ ಕಂಟ್ರೋಲ್? ಟ್ರೇಡಿಂದ ಟೆರಿಟೋರಿಯಲ್ ಕಂಟ್ರೋಲ್ ತನಕ ಎಕ್ಸ್ಪ್ಯಾಂಡ್ ಆಗಿದೆ ಯಾಕೆ ಅವರು? ಫಸ್ಟ್ ನೋಡಿ, ಟ್ರೇಡ್ ಪ್ರಾಫಿಟ್ಸ್ ಡಿಪೆಂಡೆಂಟ್ ಆನ್ ಸ್ಟೇಬಲ್ ಪೊಲಿಟಿಕಲ್ ಕಂಡೀಷನ್. ಈಗ ಆಧುನಿಕ ಕಾಲದಲ್ಲೂ ಸಹ ನಾವು ಭಾರತ ಇನ್ಯಾವುದೋ ಒಂದು ದೇಶದ ಜೊತೆ ಟ್ರೇಡಿಂಗ್ ಅಥವಾ ವ್ಯಾಪಾರ ನಡೆಸ್ತಾ ಇದ್ದೀವಿ ಅಂತಂದರೆ ಆ ದೇಶದ ಪೊಲಿಟಿ, ಎಕಾನಮಿ ಅಲ್ವಾ, ಕಾನ್ಫ್ಲಿಕ್ಟ್ಗಳು, ಸೊಸೈಟಿ ಎಲ್ಲವನ್ನ ಸ್ಟಡಿ ಮಾಡ್ತೇವೆ. ಚೆನ್ನಾಗಿರೋ ಅಥವಾ ಸ್ಟೇಬಲ್ ಆಗಿರೋ ಪೊಲಿಟಿಕಲ್ ಕಂಡೀಷನ್ ಇದ್ದರೆ ಮಾತ್ರ ನಮಗೆ ಪ್ರಾಫಿಟ್ ಬರ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಬೈ ಕಂಟ್ರೋಲಿಂಗ್ ಟೆರಿಟರಿ, ಕಂಪನಿಗೂ ಅದೇ ಇಲ್ಲಿ ಪ್ರಾಬ್ಲಮ್ಮು. ಪೊಲಿಟಿಕಲ್ ಕಂಡೀಷನ್ ಇನ್ಸ್ಟೇಬಲ್ ಆಗಿದ್ದರೆ ಅವ್ರಿಗೆ ಪ್ರಾಫಿಟ್ ಬರೋದಿಲ್ಲ, ಎಲ್ಲ ಅದರಲ್ಲೇ ಮುಳುಗ್ತಾ ಇರಬೇಕಾಗತ್ತೆ. ಈಗ ಅವ್ರೇನು ಮಾಡ್ತಾರೆ, ಟೆರಿಟರಿ ಕಂಟ್ರೋಲ್ ಮಾಡೋದ್ರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಬಹುದು, ಮಾರ್ಕೆಟ್ ಕಂಟ್ರೋಲ್ ಮಾಡಬಹುದು, ಕಾಂಪಿಟೇಷನ್ ರಿಮೂವ್ ಮಾಡಬಹುದು, ಮತ್ತು ಇನ್ಫ್ಲುಯೆನ್ಸ್ ಎಕ್ಸ್ಪ್ಯಾಂಡ್ ಮಾಡಬಹುದು. ಸೊ ಟೆರಿಟೋರಿಯಲ್ ಕಂಟ್ರೋಲ್ ಎನ್ಶೋರ್ಡ್ ಎಕಾನಮಿಕ್ ಸೆಕ್ಯೂರಿಟಿ. ಯಾವಾಗ ಟೆರಿಟರಿ ಮೇಲೆ ಕಂಟ್ರೋಲ್ ಇರುತ್ತೋ ಆವಾಗ ಆರ್ಥಿಕ ಭದ್ರತೆ ಇರುತ್ತೆ. ಅದಕ್ಕೋಸ್ಕರ ಟ್ರೇಡಿಂದ ಅವರು ಟೆರಿಟೋರಿಯಲ್ ಕಂಟ್ರೋಲ್ ಕಡೆ ಶಿಫ್ಟ್ ಆಗ್ತಾರೆ. ಇನ್ನು ವೈ ವಾಸ್ ಬೆಂಗಾಲ್ ಫಸ್ಟ್ ರೀಜನ್ ಫಾರ್ ಕಂಪನಿ ಎಸ್ಟಾಬ್ಲಿಷ್ಡ್ ಪವರ್? ಬೆಂಗಾಲಲ್ಲಿ ಯಾಕೆ ಪವರ್ ಎಸ್ಟಾಬ್ಲಿಷ್ ಮಾಡ್ತಾರೆ? ಯಾಕಂದರೆ ಬೆಂಗಾಲ್ ನೋಡಿ, ಫರ್ಟೈಲ್ ಲ್ಯಾಂಡ್, ಮೊದಲು ಹೇಳಿದ್ದೆ, ರಿಚ್ ಅಗ್ರಿಕಲ್ಚರ್ ಅಲ್ವಾ, ಮತ್ತು ಪ್ರಾಫಿಟಬಲ್ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಮತ್ತು ಪೋರ್ಟ್ಸ್, ಇಂಪಾರ್ಟೆಂಟ್ ಪೋರ್ಟ್ಸ್ ಫಾರ್ ಟ್ರೇಡ್. ಹಲವಾರು ವಿಷಯಗಳು ಅಲ್ಲಿ ಒಂದು ಪವರ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕಾರಣಗಳು. ಮತ್ತು ಕಂಟ್ರೋಲಿಂಗ್ ಬೆಂಗಾಲ್ ಗೇವ್ ದ ಕಂಪನಿ ಫಿನಾನ್ಷಿಯಲ್ ಸ್ಟ್ರೆಂತ್ ಟು ಕಾಂಕರ್ ದ ರೆಸ್ಟ್ ಆಫ್ ಇಂಡಿಯಾ. ಇಲ್ಲಿ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದ ಹಣ ಬರುತ್ತೆ ಬೆಂಗಾಲಿಂದ. ಆ ಫಿನಾನ್ಷಿಯಲ್ ಸ್ಟ್ರೆಂತಿಂದ ಉಳಿದಿರೋ ಭಾಗಗಳನ್ನು, ರೆಸ್ಟ್ ಆಫ್ ದಿ ಇಂಡಿಯಾವನ್ನು ಸಹ ಕಾಂಕರ್ ಮಾಡಬಹುದು. ಓವರ್ ಆಲ್ ಸ್ಟೋರಿ ಏನು, ಬ್ರಿಟಿಷರು ಬಂದಿರೋದು ಟ್ರೇಡ್ ಅಲ್ವಾ. ಟ್ರೇಡರ್ಸ್ ಅರೈವ್ ಆಗ್ತಾರೆ. ಅರೈವ್ ಆದಮೇಲೆ ಮೊಘಲ್ ಡಿಕ್ಲೈನ್ ಆಗುತ್ತೆ. ಅವರಿಗೆ ಇದು ಪೊಲಿಟಿಕಲ್ ಆಪರ್ಚುನಿಟಿ ಥರ ಕಾಣಿಸುತ್ತೆ. ಅದಾದಮೇಲೆ ನಿಧಾನವಾಗಿ ಲಾಸಿ, ಬಕ್ಸರ್ ಕದನ ಎಲ್ಲ ಮುಗಿದ್ಮೇಲೆ ರೂಲರ್ ಆಗ್ತಾರೆ. ಟ್ರೇಡ್ ವಾರ್ ರೂಲ್, ಇದು ಇಲ್ಲಿ ಬಂದಿರುವಂಥ ಮುಖ್ಯವಾದ ಕಾನ್ಸೆಪ್ಟ್.
ಇದರಲ್ಲಿ ಮುಂದಿನ ಒಂದು ಕಾನ್ಸೆಪ್ಟಲ್ ಕ್ಲಾರಿಟಿಗೋಸ್ಕರ ಬ್ರಿಟಿಷರ್ಸ್ ಹೇಗೆ ಎಕ್ಸ್ಪ್ಯಾಂಡ್ ಆದರು, ಕಲೋನಿಯಲ್ ಎಕಾನಮಿ ಯಾವ ಥರ ಇತ್ತು, ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಯಾವ ಥರ ಆಯಿತು, ಮತ್ತು 1857 ಆದಮೇಲೆ ರಿವಾರ್ಡ್ಸ್ಗಳು. ಈ ಚಾಪ್ಟರ್ನ ಸ್ವಲ್ಪ ಡೀಟೇಲ್ ಆಗಿ ಓದಿ. ಈ ಪ್ರಕಾರ ನಾನು ಸಜೆಸ್ಟ್ ಮಾಡೋದು, ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ತುಂಬ ಚೆನ್ನಾಗಿರೋ ಚಾಪ್ಟರು. ಮೈಸೂರು ಬಗ್ಗಿದೆ, ಮತ್ತು ಟಿಪ್ಪು ಸುಲ್ತಾನ್ ಬಗ್ಗಿದೆ. ಕತೆ ಥರ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಇದರಲ್ಲಿ. ಚೆನ್ನಾಗಿದೆ, ಓದಿ. ಕಾನ್ಸೆಪ್ಚುವಲ್ ಕ್ಲಾರಿಟಿ ನಾ ಹೇಳಬಹುದು ಬ್ರಿಟಿಷರು ಹೇಗೆ ಮಾಡಿದ್ರು ಅಂತ. ಡೀಟೇಲ್ ಆಗಿ ಮತ್ತೆ ಬರುತ್ತೆ, ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಯಾಕಂದರೆ 11th 12th ನಾವು ಪ್ರತಿ ವಿಭಾಗವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗ್ತೇವೆ. ಮೇನ್ಸಿಗೆ 2 ಕ್ವಶನ್ ಇದೆ. ಹೌ ಡು ಹಿಸ್ಟೋರಿಯನ್ಸ್ ಡಿವೈಡ್ ಇಂಡಿಯನ್ ಹಿಸ್ಟ್ರಿ ಟು ಡಿಫರೆಂಟ್ ಪೀರಿಯಡ್ಸ್? ಎಕ್ಸ್ಪ್ಲೇನ್ ವೈ ದಿಸ್ ಮೆಥಡ್ ಹ್ಯಾಸ್ ಸಮ್ ಲಿಮಿಟೇಷನ್. ಹಿಂದಿನ ಚಾಪ್ಟರ್ದು. ಇಲ್ಲಿ ಇನ್ನೊಂದು ಕ್ವಶನ್ ಇದು ರಿಪೀಟ್ ಆಗಿದೆ ಅಂತ ನಾನು ಚೇಂಜ್ ಮಾಡಿಕೊಡ್ತೇನೆ. ಓಕೆನಾ? ಮತ್ತು PDF ಅಲ್ಲಿ ಚೇಂಜ್ ಮಾಡಿಕೊಡ್ತೇನೆ. ರಿಪೀಟ್ ಆಗಿರೋದಲ್ಲ, ಬೇರೆ ಕ್ವಶನ್ ಕೊಡ್ತೇನೆ, ಈ ಚಾಪ್ಟರ್ ಮೇಲೆ ಕೊಡ್ತೇನೆ. ಓಕೆ. ಫಿಲಿಮ್ಸ್ ನೋಟ್ಸು ಸಹ ಇದೆ. ಹಿಂದಿನ ಕ್ಲಾಸ್ 7th 9th ಚಾಪ್ಟರ್ ಮತ್ತು 10th ಚಾಪ್ಟರ್. ಮೇಕಿಂಗ್ ಆಫ್ ರೀಜನಲ್ ಕಲ್ಚರ್ಸು ಮತ್ತು ಪೊಲಿಟಿಕಲ್ ಫಾರ್ಮೇಷನ್ ಯಾವ ಥರ ಇತ್ತು, ಔರಂಗಜೇಬು ಅವ್ರ ಬಗ್ಗೆ ಎಲ್ಲ ಇದೆ. ಎಸ್, ರೀಜನಲ್ ಕಿಂಗ್ಡಮ್ಸ್ ಬಗ್ಗೆ ಇದೆ. ಈ ಚಾಪ್ಟ್ರು ಇಲ್ಲಿ ಚಿಕ್ಕದಾಗಿದೆ, ಏನೂ ಇಲ್ಲ, ಕಾನ್ಸೆಪ್ಚುವಲ್ ಏನೂ ಇಲ್ಲ ಅಂತ ಅನಿಸ್ಬಹುದು ನಿಮಗೆ. ಅದಕ್ಕೆ ನಿಧಾನವಾಗಿ ಬಿಲ್ಡ್ ಆಗ್ತಾ ಇದೆ ಈಗ ಕಾನ್ಸೆಪ್ಟು. ಹಿಸ್ಟ್ರಿ NCERTನ ದಯವಿಟ್ಟು ಓದಿ ಒಂದು ಸಾರಿ. 8th NCERTಯಲ್ಲಿ ಈ ಚಾಪ್ಟರ್ನ ದಯವಿಟ್ಟು ಓದಿ. ನಿಮ್ಗೆ ಹೋಮ್ವರ್ಕ್ ಅಂತಂದ್ರೆ ಅಂದ್ಕೊಂಡ್ರು ನೀವು ಪರವಾಗಿಲ್ಲ, ಆದರೆ ಬಹಳ ಚೆನ್ನಾಗಿರೋ ಚಾಪ್ಟರು. ನಿಮಗೆ ಎಸ್ಸೆ ಮತ್ತು ಬೇರೆ ಬೇರೆ ಕಡೆ ಸಹ ಅದು ಹೆಲ್ಪ್ ಆಗುತ್ತೆ. ಆ ರೈಟಿಂಗ್ ಸ್ಕಿಲ್ಲು ಹೆಲ್ಪ್ ಆಗಲಿಕ್ಕೆ ಈ ಚಾಪ್ಟರ್ ಆದಷ್ಟು ಸಹಾಯ ಮಾಡುತ್ತೆ. ನೋಡಿ. ಎಸ್, ಟ್ರೇಡಿಂಗ್ ಅಂತ ಬಂದವರು ಆಮೇಲೆ ರೂಲರ್ ಆದರು ಹೇಗೆ, ಅದರಲ್ಲಿ ಫಸ್ಟು ಇನ್ನೊಂದ್ಸರಿ ಹೇಳ್ತೇನೆ ಬೇಕಿದ್ರೆ. ಟರ್ನಿಂಗ್ ಪಾಯಿಂಟ್ ಏನು? ಮೊಘಲ್ ಎಂಪೈರ್ ಡಿಕ್ಲೈನ್ ಆಗಿರೋದು, ಆಮೇಲೆ ಬ್ಯಾಟಲ್ ಆಫ್ ಪ್ಲಾಸಿ ಆದಮೇಲೆ ನೆಕ್ಸ್ಟು ಬ್ಯಾಟಲ್ ಆಫ್ ಬಕ್ಸಾರ್, ಅದಾದಮೇಲೆ 2 ಥರ ವಾರ್ಸ್ ಮತ್ತು ಸಬ್ಸಿಡರಿ ಅಲಯನ್ಸ್ ಮೂಲಕ ಮಾಡ್ತಾರೆ, ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾರೆ. ನಿಧಾನವಾಗಿ ಕಂಪನಿ ರೂಲರ್ ಆಗುತ್ತೆ. ಟ್ರೇಡ್ ಮತ್ತು ಇಂಪೀರಿಯಲಿಸಮ್, ಪ್ರಾಫಿಟಿಗೋಸ್ಕರ ಕಂಟ್ರೋಲ್ ಬೇಕು. ಕಂಟ್ರೋಲ್ನ ಇಟ್ಕೊಂಡು ಮುಂದೆ ಎಂಪೈರನ್ನೇ ಕ್ರಿಯೇಟ್ ಮಾಡಿಬಿಡ್ತಾರೆ. ಬೆಂಗಾಲದಲ್ಲೇ ಯಾಕೆ ಫಸ್ಟ್ ಕ್ರಿಯೇಟ್ ಮಾಡಿದ್ರು, ಪವರನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಅನ್ನೋದಕ್ಕೆ ಗೊತ್ತಿದೆ ನಿಮಗೆ ರೀಸನ್. ಈ ದಯವಿಟ್ಟು ಚಾಪ್ಟರ್ನ ಓದಿ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಡಿಸ್ಕಸ್ ಮಾಡ್ತೇವೆ. ಎಸ್, ಈಗ ಒಂದ್ಸಾರಿ ನೀವೇ ಓದ್ಕೊಂಡ್ರೆ ಮುಂದೆ ನಾನು 11th 12th ಬಗ್ಗೆ ಡಿಸ್ಕಸ್ ಮಾಡಬೇಕು, ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಬಂದಿರುವಂಥ ಟರ್ಮ್ ಕಾಜಿ, ಮುಫ್ತಿ, ಇಂಪೀಚ್ಮೆಂಟ್, ಈ ಟರ್ಮ್ಗಳನ್ನು ಪ್ರಿಲಿಮ್ಸಲ್ಲಿ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಂದು ವೇಳೆ ಈ ವರ್ಷ ಪ್ರಿಲಿಮ್ಸಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದರೆ ಬಾಕ್ಸ್ ಐಟಮ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಶಾಸ್ತ್ರ, ಸವಾರ್, ಮೆನ್ ಆನ್ ಹಾರ್ಸಸ್, ಹೆವಿ ಗನ್, ಮ್ಯಾಚ್ ಕ್ಲಾಕ್ ಅಂತಂದ್ರೆ ಅರ್ಲಿ ಟೈಪ್ ಆಫ್ ಗನ್ ಇನ್ ವಿಚ್ ಪೌಡರ್ ವಾಸ್ ಇಗ್ನೈಟೆಡ್ ಬೈ ಮ್ಯಾಚ್. ಇನ್ನು ಸ್ಲೇವ್ ಟ್ರೇಡ್ ಇನ್ ಸೌತ್ ಆಫ್ರಿಕಾ, ಅದೇ ಸಂದರ್ಭದಲ್ಲಿ ಡಚ್ ಟ್ರೇಡಿಂಗ್ ಶಿಪ್ಸ್ಗಳು ಸದರ್ನ್ ಆಫ್ರಿಕಾವನ್ನು ರೀಚ್ ಆಗುತ್ತೆ. ಸ್ಲೇವ್ ಟ್ರೇಡ್ ಶುರುವಾಗುತ್ತೆ ನೋಡಿ. ಪೀಪಲ್ ಕ್ಯಾಪ್ಚರ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಆದಮೇಲೆ ಸ್ಲೇವ್ ಮಾರ್ಕೆಟಲ್ಲಿ ಅವರನ್ನು ಸೆಲ್ ಮಾಡ್ತಾರೆ. ಆಮೇಲೆ 1834 ಎಂಡ್ ಆಗುತ್ತೆ. ಈ ಥರ ಹಿಸ್ಟ್ರಿ ಒಂದು ಕಡೆ ಬ್ರಿಟಿಷರು ಬರ್ತಾ ಇದ್ರೆ ಆ ಕಡೆ ಸ್ಲೇವ್ ಟ್ರೇಡ್ ನಡೀತಾ ಇರುತ್ತೆ ಸೌತ್ ಆಫ್ರಿಕಾದಲ್ಲಿ. ದಾರುಣವಾದಂಥ ದೃಶ್ಯ. ಒಂದು ವಿಷಯಗಳು ನಮಗೆ ಕಹಿ ನೆನಪನ್ನು ಉಳಿಸುತ್ತೆ, ಆದರೂ ಸಹಿತ ಅದರಿಂದ ಕಲಿತು ನಾವು ಮುಂದೆ ಚೆನ್ನಾಗಿರೋದನ್ನು, ಒಳ್ಳೆಯದನ್ನು ಇಟ್ಕೊಳ್ಬೇಕಾಗತ್ತೆ, ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಕ್ವಶನನ್ನು ಕೊಡ್ತೇನೆ ಇನ್ನೊಂದು ಸಾರಿ, ನೆನಪಲ್ಲಿ ನೋಡ್ಕೊಳ್ಳಿ. 10th ಪ್ರಾಕ್ಟೀಸ್ ಕ್ವಶನ್, ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಆನ್ಸರ್
ಆಮೇಲೆ ಪ್ರಿಮ್ಸ್ ನಿಮ್ಮ ನೋಟ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಾನು ವರ್ಕ್ ಇಲ್ಲದೆ ಇದ್ದರೆ ಅಂತ ಕಟ್ಟಾದರೆ ಅಂತ ಮೊದಲೇ ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಆದರೆ ನಿಮ್ಮ ಟೈಮಿಗೆ ನೀವು ನೋಡ್ಕೊಳ್ಳಿ, ಹೊಂದಾಣಿಕೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಚಾಪ್ಟರ್ ಕಂಟಿನ್ಯೂ ಮಾಡೋಣ.